ಸ್ವಾಗತ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಾನು ಇವತ್ತು ಕಾಯಲ್ಲಿ ತಿನ್ನೋಂಥ ಕಿಚಡಿನ ಮಾಡ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ, ಹೇಗೆ ಮಾಡೋದು ಅಂತ ನೋಡಿ. ಇದು ಒಂಥರ ಹೊಸ ಕಿಚಡಿ. ಇದನ್ನ ಸಂಕ್ರಾಂತಿ ಹಬ್ಬಕ್ಕೆ ಸಾಮಾನ್ಯವಾಗಿ ಮಾಡೋದು. ಸಂಕ್ರಮಣ ಅವತ್ತೇ ಹುಟ್ಟಿ ಅವತ್ತೇ ಸಾಯ್ತಾರಲ್ಲ ಕೆಲವರು, ಅವ್ರದ್ದು ದಿವಸದ್ದು ಇದು ಅಂತ ಹೇಳ್ತಾರೆ. ಹಂಗಾಗಿ ನಾನು 2 ಚಮಚ ಧನಿಯಾ ಹಾಕಿದ್ದೀನಿ, ಒಂದು 20 ಕಾಳು ಮೆಣಸು, 1 ಚಮಚ ಜೀರಿಗೆ ಹಾಕಿದ್ದೀನಿ, ಒಂದೇ ಒಂದು ಬೆಳ್ಳುಳ್ಳಿ ಹಾಕೊಳ್ತಾ ಇದ್ದೀನಿ. ಮತ್ತೆ ಕರಿಬೇವು, ಹಸಿ ಕರಿಬೇವು ಇದಕ್ಕೆ ಮೇಯ್ನ್ ಹಾಕ್ಲೇಬೇಕು. ಹಸಿದಂತ ಏನಿಲ್ಲ, ಕರಿಬೇವು ಹಾಕ್ಬೇಕು. ಒಣಗಿರೋದು ಹಸಿದು, ಒಂದು ಸ್ವಲ್ಪ ಕರಿಬೇವು ಹಾಕ್ಬೇಕು. ಒಂದು ಚೂರು ಶುಂಠಿ ರುಬ್ಕೊಳ್ಳೋದಕ್ಕೆ. ಇದಕ್ಕೆ ಒಗ್ಗರಣೆ ಇಲ್ಲ, ಏನಿಲ್ಲ, ತುಂಬಾ ಸಿಂಪಲ್ ಆದಂತ ರೆಸಿಪಿ ಇದು. ಒಂದ್ ಸ್ವಲ್ಪ ಅರಿಶಿನ ಪುಡಿ, ಹಸಿ ಅರಿಶಿನ ಇರೋರು ಹಾಕೋಬಹುದು. ಹಸಿ ಅರಿಶಿನ ಹಾಕಿದ್ರೆ ಇನ್ನೂ ಟೇಸ್ಟ್ ಇರುತ್ತೆ. ನಾನು ಇದನ್ನ ಹಾಕ್ತಾ ಇದ್ದೀನಿ, ಪೌಡ್ರ್ ಹಾಕ್ತಾ ಇದ್ದೀನಿ. ಮೆಣಸಿನ್ಕಾಯಿ ನೀವು ಕ್ವಾಂಟಿಟಿ ಎಷ್ಟನ್ನ ಮಾಡ್ತೀರಾ ನೋಡ್ಕೊಂಡು ಖಾರಕ್ಕೆ ತಕ್ಕಂತೆ. ಇದು ಕಡಿಮೆ ಇದೆ, ಅದಕ್ಕೆ ನಾನು 5 ಮೆಣಸಿನ್ಕಾಯಿ ಹಾಕಿದ್ದೀನಿ, ಒಣ ಮೆಣಸಿನ್ಕಾಯಿ. ಇದಕ್ಕೆ ಒಣ ಮೆಣಸಿನ್ಕಾಯಿನೇ ಹಾಕ್ಬೇಕು, ಹಸಿ ಮೆಣಸಿನ್ಕಾಯಿ ಹಾಕ್ಬಾರ್ದು. ಇವಾಗ ಇದನ್ನ ದಪ್ಪದರ ನಾವು ರುಬ್ಕೊಳ್ಳೋಣ. ನೋಡಿ, ನಾನು ನೀರ್ ಹಾಕಿ ರುಬ್ಕೊಂಡಿದ್ದೀನಿ, ನೀರ್ ಹಾಕ್ಬಾರ್ದು ಅಂತ ಏನಿಲ್ಲ ಇದಕ್ಕೆ. ನೋಡಿ, ಕುಕ್ಕರ್ಗಾದ್ರೂ ಸರಿ, ಪಾತ್ರೆಗಾದ್ರೂ ಸರಿನೇ ಹಂಗೆ ಸುರ್ಕೊಳ್ಳೋದು. ಇದಕ್ಕೇನು ಒಗ್ಗರಣೆ ಅವಶ್ಯಕತೆ ಇಲ್ಲ. ಎಷ್ಟು ನೀರು ಅಕ್ಕಿ ಹಾಕ್ತೀರಾ ಅದ್ರ ಅಳತೆ ನೋಡ್ಬಿಟ್ಟು ನೀರನ್ನ ಹಾಕೋಬೇಕು. ಸ್ವಲ್ಪ ಜಾಸ್ತಿನೇ ಹಾಕ್ಬೇಕು ಇದಕ್ಕೆ, ನೀರು ಚೆನ್ನಾಗಿ ಬೇಯಬೇಕಲ್ಲ. ಮಾಡ್ತಾ ಇದೆ. ಇವಾಗ ಉಪ್ಪು ಹಾಕೊಳ್ಳೋಣ. ನಾನು 2 ಗ್ಲಾಸ್ ಅಷ್ಟು ಅಕ್ಕಿಗೆ ಮಾಡ್ತಾ ಇದ್ದೀನಿ. ಮಾಮೂಲಿ ಯಾವ ಅಕ್ಕಿನಾದ್ರೂ ಹಾಕೊಳ್ಳಿ, ಒಂದ್ ಸ್ವಲ್ಪ ಬೇಯಬೇಕಿದು. ಒಂದ್ ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ. ಇದಕ್ಕೇನು ಹಾಕಿಲ್ಲ ಅಂದ್ರೂ ನಡೆಯುತ್ತೆ. ಒಂದ್ಸತಿ ತಿರುಗಿಸ್ಬಿಟ್ಟು ಇವಾಗ ನಾನು ಕುಕ್ಕರಲ್ಲಿ ಮಾಡ್ತೀನಿ. ಪಾತ್ರೆನಲ್ಲೂ ಮಾಡ್ಬೋದು, ಪಾತ್ರೆಯಲ್ಲಿ ನಿಧಾನ ಆಗುತ್ತೆ. ಆಮೇಲೆ ಒಂದ್ ಸ್ವಲ್ಪ ನುಣ್ಣಗೆ ಬೆಂದ್ರೇನೆ ಚಂದ. ಇದು ಕಾಯಲ್ಲಿ ಜೊತೆಲಿ ಊಟ ಮಾಡೋದಲ್ಲ, ಹಂಗಾಗಿ ಒಂಚೂರು ನುಣ್ಣಗೆ ಬೇಯಬೇಕು. ಹಂಗಾಗಿ ಅದಕ್ಕೆ ನಾನು ಕುಕ್ಕರ್ಲಿ ಹಾಕಿ ಮಾಡ್ತೀನಿ. ಎರಡು ವಿಸಿಲ್ ಕೂಗಿಸ್ತೀನಿ. ತೆಂಗಿನಕಾಯಿ 1 ಬಟ್ಲು ಹಾಕೊಳ್ತಾ ಇದ್ದೀನಿ ಕಾಯಲ್ಗೆ. ಇದನ್ನ ನುಣ್ಣಗೆ ರುಬ್ಕೊಳ್ಳೋಣ. ತೆಂಗಿನಕಾಯಿ ರುಬ್ಕೊಳ್ತೀನಿ. ನೋಡಿ, ರಫಾಗಿ ರುಬ್ಕೊಂಡಿದ್ದೀನಿ, ಅಂತ ನುಣ್ಣಗೇನು ಬೇಕಾಗಿಲ್ಲ. ಬೆಲ್ಲ ಹಾಕೋಕ್ಕೆ ಇದು ಆರ್ಗಾನಿಕ್ ಬೆಲ್ಲ, ಇದು ಏನು ಸೋಸೋದೇನು ಬೇಕಾಗಿಲ್ಲ. ಹಂಗಾಗಿ ನಾನು ಹಂಗೆ ಡೈರೆಕ್ಟಾಗಿ ಹಾಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿರೋ ಬೆಲ್ಲ. ಒಂದೊಂದು ಲೋಕಲ್ ಬೆಲ್ಲ ಆದರೆ ಸೋದಿಸ್ಕೋಬೇಕಾಗತ್ತೆ, ಆರ್ಗಾನಿಕ್ ನೀಟಾಗಿರುತ್ತೆ. ಹಂಗಾಗಿ ನಾನು ಹಂಗೆ ಮಳಸ್ಕೊಳ್ತೀನಿ. ನೋಡಿ, ಕಾದಿದೆ, ಇವಾಗ ಚೆನ್ನಾಗಿ ಕರಗಿದೆ. ನಾನು ತೆಂಗಿನಕಾಯಿ ರುಬ್ಬಿರೋದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಸ್ವಲ್ಪ ನೀರಾಗಿ ಬೇಕಂತ ಅಂದರೆ ಸ್ವಲ್ಪ ಜಾಸ್ತಿ ನೀರು ಹಾಕೋಬೋದು, ಇಲ್ಲ ಅಂತ ಅಂದರೆ ಗಟ್ಟಿಗೆ ಬೇಕಂದರೆ ಸ್ವಲ್ಪದಲ್ಲೇ ಇದು ಮಾಡ್ಬೋದು. ಕಿಚಡಿಗೆ ಒಂದು ಸ್ವಲ್ಪ ಜಾಸ್ತಿನೇ ಬೇಕು. ದ್ರಾಕ್ಷಿ ಗೋಡಂಬಿನ ಏನು ತುಪ್ಪದಲ್ಲಿ ಫ್ರೈ ಮಾಡಿಲ್ಲ, ಹಾಗೆ ಹಾಕಂದ್ರೆ ಸಾಕಿದಕ್ಕೆ. ಫ್ರೈ ಮಾಡುವಂಥ ಅವಶ್ಯಕತೆ ಏನಿಲ್ಲ. ನೋಡಿ, ಇಷ್ಟು ನೀರಾಗಿದೆ. ಕಿಚಡಿ ರೆಡಿಯಾಗಿದೆ. ಇವಾಗ ನಾನು ಇದೇ ಥರ ಅಂದರೆ ಬೇರೆ ಥರ ಚಟ್ನಿ ಮೊಸರು ಹಾಕೊಳ್ಳೋ ಕಿಚಡಿ ಮಾಡ್ತೀನಿ, ಆದರೆ ಇದು ಕಾಯಲ್ಲಿ ಕಿಚಡಿ ನಾನು ಅವಾಗವಾಗ ಮನೆಯಲ್ಲಿ ಮಾಡ್ತಾ ಇರ್ತೀನಿ. ನೋಡಿದ್ರಲ್ಲ ಸ್ನೇಹಿತರೆ, ತುಂಬ ಸಿಂಪಲ್. ಇದು ಸಾಮಾನ್ಯವಾಗಿ ಸಂಕ್ರಾಂತಿ ಹಬ್ಬಕ್ಕೆ ಪ್ರತಿಯೊಬ್ಬರು ಮಾಡ್ತಾರೆ. ನಾನು ಇದೇ ಫಸ್ಟಿಗೆ ಮಾಡಿದ್ದೀನಿ. ಯಾವಾಗೂ ನಾನು ಇದು ಮಾಡ್ತಿರ್ಲಿಲ್ಲ. ಬೇರೆ ದಿವಸದಲ್ಲಿ ಕಿಚಡಿ ಮಾಡ್ತಾ ಇದ್ದೆ, ಸಂಕ್ರಾಂತಿ ಹಬ್ಬಕ್ಕೆ ಇವಾಗ ಫಸ್ಟ್ ನಾನು ಕಿಚಡಿ ಮಾಡಿರೋದು. ತುಂಬ ಚೆನ್ನಾಗಿರುತ್ತೆ. ಮಾಡಿ ನೀವು ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.